ಉಪ್ಪಳಿಗೆಯಲ್ಲಿ ನಡೆದಿದ್ದ ಅಕ್ಟೋಬರ್ 20ರಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೋಮುದ್ವೇಷದ ಮತ್ತು ಅವಮಾನಕಾರಿಯಾಗಿ ಭಾಷಣ ಮಾಡಿರುವ ಆರೋಪದಡಿಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಕಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರಿಗೆ ಜಾಮೀನು ಮಂಜೂರಾಗಿದೆ. 5ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಪುತ್ತೂರು ಜಾಮೀನು ಮಂಜೂರು ಮಾಡಿದೆ. ಡಾಕ್ಟರ್ ಪ್ರಭಾಕರ್ ಭಟ್ ಪರವಾಗಿ ಪುತ್ತೂರಿನ ಖ್ಯಾತ ವಕೀಲ ಮಹೇಶ್ ಗಜೆ ವಾದಿಸಿದ್ದಾರೆ. ಸಂಪ್ಯ ಅಂದರೆ ಪುತ್ತೂರು ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ FIR ಕೂಡ ಕ್ರೈಮ್ ನಂಬರ್ 118/2025 ಎಂಬಂತಹ ಆ ನಂಬರದಂತೆ ಅವರ ಮೇಲೆ FIR ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಆರಂಭದಲ್ಲಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರವಾಗಿ ಮಾನ್ಯ ಪುತ್ತೂರಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೋರಿ ಅರ್ಜಿ ಸಲ್ಲಿಸಿದ್ದೆವು. ಆ ಸಂದರ್ಭದಲ್ಲಿ ಅವರು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅವರು ಹಿರಿಯ ನಾಗರಿಕರಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಧ್ಯಂತರ ಜಾಮೀನನ್ನು ಕೋರಿ ಕೂಡ ಅರ್ಜಿ ಸಲ್ಲಿಸಿದ್ದೆವು. ಮಾನ್ಯ ನ್ಯಾಯಾಲಯ ಹಲವಾರು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆರಂಭದಲ್ಲಿಯೇ ಅವರಿಗೆ ಮಧ್ಯಂತರ ಒಂದು ರಿಲೀಫನ್ನು ನೀಡಿತ್ತು. ಆನಂತರ ಹಲವಾರು ಸಂದರ್ಭಗಳಲ್ಲಿ ಆ ಕೇಸು ಮುಂದುವರಿತಾ ಹೋಯಿತು. ತನ್ಮಧ್ಯೆ ದೂರುದಾರರು ತಮ್ಮನ್ನು ಕೂಡ ಈ ಪ್ರಕರಣದಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳುವಂತಹ ಅರ್ಜಿಯನ್ನು ಸಲ್ಲಿಸಿದರು. ಆನಂತರ ನ್ಯಾಯಾಲಯ ಅವರಿಗೆ ಕೂಡ ಅವರ ವಾದವನ್ನು ಮಂಡನೆ ಮಾಡುವುದಕ್ಕೆ ಹೆಚ್ಚುವರಿಯಾಗಿ ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಇವರು ಕೂಡ ವಾದವನ್ನು ಮಂಡನೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ನೀಡಿತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸರ್ಕಾರದ ಪರವಾಗಿ ತಮ್ಮ ಆಕ್ಷೇಪವನ್ನು ಸಲ್ಲಿಸಿದರು. ಹೆಚ್ಚುವರಿಯಾಗಿ ದೂರುದಾರರು ಕೂಡ ಅವರ ಆಕ್ಷೇಪವನ್ನು ವಾದವನ್ನು ಮಂಡನೆ ಮಾಡಿದರು. ತದನಂತರ ಈ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತೆಕ್ಕೊಂಡಂತಹ ಮಾನ್ಯ ನ್ಯಾಯಾಲಯ ಇವತ್ತು ಮಾನ್ಯ ನ್ಯಾಯಾಧೀಶರಾದಂತಹ ಸರಿತಾ ಅವರು ಇವತ್ತು